ಓಂ ಶಾಂತಿ. ಇವತ್ತು ಎರಡನೇ ದಿನ. ಆ, ಒತ್ತಡ ಮುಕ್ತ ಪ್ರೋಗ್ರಾಮ್ದಲ್ಲಿ ಇವತ್ತು ನಮ್ಗೆ ಆದರಣೀಯ ಪೂನಂ ಬೆಹೆನ್ಜಿಯವ್ರು ಏನ್ ಹೇಳ್ಕೊಟ್ರಂದ್ರ, ಬನ್ನಿ ಸಂತೋಷವನ್ನ ಆಚರಿಸೋಣ ಅಂತ. ಇವತ್ತು ಎರಡನೇ ಟಾಪಿಕ್. ನಿನ್ನೆ ಟಾಪಿಕ್ ಏನಿತ್ತಂದ್ರ ಒತ್ತಡದಿಂದ ಮುಕ್ತ ಅಂತ ಹೇಳಿ. ಸೊ ಇವತ್ತಿನ ಟಾಪಿಕ್ ಅವ್ರು ಏನ್ ಮಾಡಿಸಿದ್ರ ಅಂದ್ರ, ಸಂತೋಷದಿಂದ ಇರೋನು, ಖುಷಿದಿಂದ ಇರೋನು. ಇವತ್ತು ನಮ್ಮ ಜೀವನದಲ್ಲಿ ಬೇಕಾಗಿದ್ದ ಏನ್ರಿ ಖುಷಿ ಹೋಗಿರ್ಬೇಕು. ಯಾಕೆ ನಮ್ದು ಖುಷಿ ಕ್ಷಣಕ್ಕೂ ಕಡಿಮೆ ಆಕೈತಿ ಅಂತ ಅವ್ರು ಹೇಳಿದ್ರಿ. ಅವ್ರು ಏನ್ ಹೇಳಿದ್ರು ಅಂದ್ರಿ, ಈಗ ಒಂದ್ ಕೈಯನ್ನ ಈ ರೀತಿ ನೀವು ಇಟ್ಕೊಂಡ್ ನಿಂತ್ಕೊಳ್ರಿ ಅಂತ ಅಂದ್ರ. ಅವ್ರಿಗೆ ಎಲ್ಲಾರ್ಗು ಎಬ್ಬಿಸಿದ್ರಿ. ಎಬ್ಬಿಸಿ ಈ ಕೈಯನ್ನ ಹೀಗೆ ಈ ರೀತಿ ಇಟ್ಕೊಳ್ರಿ ಅಂತ ಅಂದ್ರ. ಅವಾಗ ಎಷ್ಟು ನಿಮಿಷ ನೀವು ಇಟ್ಕೋಬಹುದು ಅಂತ ಕೇಳಿದ್ರ. 5 ನಿಮಿಷ. 5 ನಿಮಿಷದು ಹೆಚ್ಚೈತ್ರಿ. ಈಗ ಅಕ್ಕೋರ್ ಅಂದ್ರ 15 ನಿಮಿಷ ಇಟ್ಕೊಂಡ್ ಕುಂಡ್ರಿ ಅಂತ ಅಂದ್ರ. ಅವಾಗ 15 ನಿಮಿಷ ಇಟ್ಕೊಂಡ್ ಕುಂಡ್ರ ಆಗಕ್ ಸಾಧ್ಯತೆನ್ರಿ? ಬಹಳ ಸುಸ್ತಾಗ್ಬಿಡ್ತೈತಿ, ನೋವು ಆಕೈತಿ. ಅದನ್ನ ಆ ಕೈಯನ್ನ ನಾವು ತಳಗಿಟ್ವಿ ಅಂದ್ರೆ ಎಷ್ಟು ಆರಾಮ್ ಅನಿಸ್ತೈತಿ. ಹಂಗ ಅವ್ರ ಅಂತಾರಿ, ನಮ್ಮ ಮನಸ್ನಾಗ ಆಗಿರುವ ಘಟನೆಗಳನ್ನ ನಾವ್ ಹಿಡ್ಕೊಂಡ್ ಕೂತ್ಕೊಂಡು ದುಃಖಿ ಆಗ್ತಿರ್ತೇವೆ. ನಮಗ್ ಯಾರೋ ಒಂದ್ ಮಾತ ಹೇಳಿರ್ತಾರೆ, ನಾವ್ ಅವ್ರ ಜೊತೆ ಅಟ್ಯಾಚ್ಮೆಂಟ್ ಇರೋ ಕಾರಣದಿಂದ ಅವರಿಂದ ಅಪೇಕ್ಷಾ ಮಾಡ್ತಿರ್ತೇವಿ. ಅವ್ರ ನನ್ ಜೊತೆ ಸ್ವೀಟ್ ಮಾತಾಡ್ಬೇಕು, ಅವ್ರ ನಮ್ ಕೇರ್ ಮಾಡ್ಬೇಕು, ನನ್ ಜೊತೆಗೆ ಇರ್ಬೇಕು, ನನ್ ಫುಲ್ ಸಪೋರ್ಟ್ ಮಾಡ್ಬೇಕಂತ ಅವ್ರ ಜೊತೆ ಅಂಟ್ಕೊಂಡಿರ್ತೇವಿ. ಆದ್ರೆ ಅವ್ರು ಯಾವಾಗ ಅಪೋಸಿಟ್ ಆಗಿ ಮಾತಾಡ್ತಾರೋ, ನಿಮಗೆ ಇಗ್ನೋರ್ ಮಾಡ್ತಾರೋ, ಬೇಕು ಬೇಕು ಬೇಡ ಬೇಡ ಮಾತಾಡಿಸ್ತಾ, ಅಥವಾ ನಿಮ್ಗೆ ಹರ್ಟ್ ಆಗೋ ಆಡಿರ್ತಾರಲ್ಲ, ಅದನ್ನ ನಾವು ಮನಸ್ಸನ್ನ ಇಟ್ಕೊಂಡ್ ಕೂತಿರ್ತೇವೆ. ಒಂದ್ ವಾರದ ಹಿಂದ್ಗಡೆ ಆಗಿರುವ ಮಾತನ್ನ ಒಳಗಡೆ ಇಟ್ಕೊಂಡ್ ಕೂತ್ಕೊಂಡು ನೋವು ಮಾಡ್ಕೊಳ್ತಿರ್ತೇವೆ. ಈಗ ಈ ಕೈಯನ್ನ ಹಿಡ್ಕೊಂಡ್ ಕೂತ್ರೆ ಕೈ ನೋವು ಯಾರಿಗ ಆಕೈತ್ರಿ? ನನಗ ನೋವು ಆಕೈತಿ. ಹಂಗ ಅವ್ರ ಅಂತಾರು, ಮನಸ್ಸಿನಲ್ಲಿ ಯಾರೋ ಅಂದಿರುವಂತ ಮಾತುಗಳನ್ನ ನಾವ್ ಹಿಡ್ಕೊಂಡ್ ಕೂತ್ರೆ ನೋವು ನಮಗ ಆಗೋದ್ರಿ. ಯಾವ ವ್ಯಕ್ತಿ ನಮಗ್ ಹೇಳಿ ಹೋಗಿರ್ತಾರಲ್ಲ, ಮಸ್ತ್ ಇರ್ತಾನ್ರಿ, ಅವ್ ಫುಲ್ ಖುಷ್ ಇರ್ತಾನ್ರಿ, ಮತ್ ಇನ್ನೊಬ್ರ ಜೊತೆ ಏನ್ ಮಜಾಕ್ ಮಾಡ್ಕೋತ ಹೋಗ್ತಿರ್ತಾನ್ರಿ. ಆದ್ರ ನಾವ್ ಯಾರಿಗ್ ನಮ್ಗ್ ಅಂದಿರ್ತಾರಲ್ರಿ, ನಾವ್ ಅವ್ರ ಜೊತೆ ಅಂಟ್ಕೊಲಾರದ ಅವ್ರ ಹೇಳಿದ ಮಾತನ್ನ ಇಗ್ನೋರ್ ಮಾಡಿದ್ರಿ ಅಂದ್ರ ನಾವ್ ಖುಷಿ ಇರ್ತೇವ್. ಇಟ್ಕೊಂಡ್ವಿ, ಮನಸ್ನಲ್ಲಿ ಇಟ್ಕೊಂಡ್ರಿ ಅಂದ್ರ 15 ನಿಮಿಷ ಇಟ್ಕೋಕ್ ನಮ್ ಕೈ ಆಗೋದಿಲ್ಲ. ಯಾವಾಗ ನಾ ತಳಗ್ ಬಿಟ್ಟೇನೋ ಅಂತಿರ್ತೇವೆ. ಹಂಗ ಮನಸ್ಸಿನಲ್ಲಿ ನಾವ್ ಇಟ್ಕೊಂಡ್ವಿ ಅಂದ್ರಿ ನಮ್ಗೂ ಬಹಳ ನೋವು ಆಗೋದು. ನೋವು ಮಾತ್ರ ಆಗೋದು ಗ್ಯಾರಂಟಿ. ಮತ್ ಅಕ್ಕೋರ್ ಅವ್ರ ಏನ್ ಹೇಳಿದ್ರಂದ್ರ, ಮನೆಯಲ್ಲಿ ನೀವು ಚಾ ಕುಡಿತಾ ಇದ್ರಿ. ಚಾ ಕುಡಿಯೋ ಸಮಯದಲ್ಲಿ ಚಾ ಬಿತ್ತಂದ್ರ ಎಷ್ಟೊತ್ತವರೆಗೂ ಅದನ್ನ ಹಂಗೆ ಇಡ್ತೀರಿ? ಮೊದಲ ಚಾ ನಿಮ್ ಕಪ್ಪನ್ನ ಇಟ್ಟು ಬಟ್ಟೆ ತಗೊಂಬಂದ್ ಮೊದಲು ಒರೆಸ್ತೇವ್, ಹೌದು ಇಲ್ಲೋರಿ ಅಕ್ಕೋರ? ಅದೇ ರೀತಿ ಅವ್ರ ಅಕ್ಕೋರ್ ಏನ್ ಹೇಳಿದ್ರ ಅಂದ್ರ, ಇಲ್ಲೂ ಕೂಡ ಯಾರೋ ಏನೋ ಅಂದ್ಬಿಟ್ಟಿರ್ತಾರ, ಅದ್ ಬಿದ್ದೈತಿ, ಅದ ಹೊಲಸಾಗೈತಿ, ಪಟಕ್ನ ಕ್ಲೀನ್ ಮಾಡ್ಬಿಡ್ರಿ. ಹೆಂಗ ಚಾ ಬಿದ್ದಿದ್ರ ಎಂದು ನಾವ್ ನೋಡ್ರಿ, ಚಾ ಬಿದ್ದಿರೋದನ್ನ ನಾಳೆ ಮುಂಜಾನೆ ಹೆಂಗಾದ್ರು ಪರ್ಶಿ ಒರ್ಸೋ ಟೈಮ್ನಾಗ ಒರ್ಸ್ ಬಿಡ್ತೇನೆ ತಗೋರಿ ಅಂತೇವೇನ್ರಿ? ಇಲ್ಲ, ಪಟಕ್ನ ಒರ್ಸ್ ಬಿಡ್ತೇವ್ರಿ. ಅದಕ್ಕ ಅವ್ರು ಅದ್ನು ಅಂದ್ರು, ಇದೇ ರೀತಿಯಾಗಿ ನೀವು ಪಟ್ನ ಯಾರೋ ನಿಮ್ಗ ಅಂದ್ರಲ್ಲ, ಕ್ಲೀನ್ ಮಾಡ್ಕೊಂಡ್ಬಿಟ್ರಿ. ಕ್ಲೀನ್ ಮಾಡ್ಕೊಂಡ್ರೆ ಅದ ಕ್ಷಣದಲ್ಲಿ ಕ್ಲೀನ್ ಮಾಡ್ಕೊಂಡ್ರ ಅವ್ರಿಗೋಸ್ಕರ ಅಲ್ಲ, ನೀವು ಕ್ಲೀನ್ ಮಾಡ್ಕೊಂಡ್ರೆ ಅಂದ್ರ ನೀವು ಖುಷಿ ಇರ್ತೀರಿ ಅಂತ ಅವ್ರು ಹೇಳಿದ್ರಿ. ಮತ್ತ ಒಬ್ಬ ವ್ಯಕ್ತಿ ರೀ ಸಂತ ಕಡೆ ಹೋದ್ರಿ. ಅವ ನದಿಯ ದಂಡಿ ಹತ್ರ ನಿಂತಿದ್ರಿ ಸಂತರು. ಹೋಗಿ ಅವ ಏನ್ ಕೇಳಿದ ಅಂದ್ರ, ಸಂತಜಿ, ನನ್ ಜೀವನದಲ್ಲಿ ನನಗೆಲ್ಲಾ ಸಿಕ್ಕೇತಿ, ನನಗೆಲ್ಲಾ ಸಿಕ್ಕೇತಿ, ಆದ್ರ ಖುಷಿ ಇಲ್ಲ ನಾನ ಅಂತ. ಅದಕ್ಕೆ ಅವ್ರ ಸಂತಜಿ ಹೇಳಿದ್ರು, ಇನ್ ಖುಷಿ ಬೇಕಲ್ಲ, ಖುಷಿ ಎಲ್ಲೈತಂದ್ರ ನದಿಯ ದಂಡಿಗೆ, ಅಂದ್ರೆ ಈ ದಂಡಿ ಬಿಟ್ಟು ಆ ದಂಡಿಗೆ ಖುಷಿ ಸಿಕ್ತೈತಿ ಅಂತಂದ್ರಿ. ಅದಕ್ಕ ಮತ್ ಅವ್ ಏನ್ ಹೇಳಿದಂದ್ರೆ, ಸಂತಜಿ ಇನ್ನೊಂದ್ ಏನ್ ಹೇಳಿದ್ರಂದ್ರಿ, ಈ ನದಿ ಏನೈತ್ಲಾ ಇದು ಬತ್ ಹೋಗ್ಬೇಕು ಅಂದ್ರ ಇದು ಒಣಗ್ಬೇಕು. ಇದು ಒಣಗಿದ ಆದ್ಮೇಲೆ ನೀವು ಈ ದಂಡಿಯನ್ನ ಬಿಟ್ಟು ಆ ದಂಡಿಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಅವಾಗ ಅಣ್ಣ ಕೇಳ್ತನ್ರು ಏನಂತ, ಈ ದಂಡಿ ಬಿಟ್ಟು ಆ ದಂಡಿಗೆ ಅಲ್ಲಿ ಖುಷಿ ಸಿಕ್ತೈತಂದ್ರ ನೀರಿದು ಬತ್ತಬೇಕ. ನಾ ಎಷ್ಟು ದಿವ್ಸವರೆಗೂ ಇದನ್ನ ವೇಟ್ ಮಾಡಕ್ ಸಾಧ್ಯ ಐತಿ? ಇದು ಬತ್ತೈತಿ ಇಲ್ಲೋ ಅದು ಗೊತ್ತಿಲ್ಲ, ಯಾಕಂದ್ರೆ ಬಹಳ ಆಳ ಐತಿ ಮತ್ತು ಬಹಳ ಜೋರವಾಗಿ ನದಿ ಹರಿತಾ ಇದೆ. ಇದು ಸಾಧ್ಯ ಇಲ್ಲ ಸಂತಜಿ ಅಂತ ಹೇಳ್ತಾರೆ. ಅವಾಗ ಸಂತರು ಹೇಳ್ತಾರೋ, ಹಂಗ ಆ ದಂಡಿಗೆ ನೀ ಆ ದಂಡಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅವ್ರು ಏನ್ ಹೇಳ್ತಾರ ಅಂದ್ರೆ, ಹಂಗ ನಾವ್ ಬೇರೆ ದಾರಿಯನ್ನ ಹುಡುಕ್ಬೇಕು, ಈ ನದಿಯನ್ನ ಮೇಲ್ಗಡೆ ನಿಂತ್ಕೊಂಡೆ ನಾವು ಏನ್ರೆ ದಾಟಿ ಹೋಗ್ಬೇಕು ಅಂತ ಹೇಳ್ತಾರೆ.
ಹಂಗ ನಮ್ಮ ಜೀವನದಲ್ಲೂ ಕೂಡ ಯಾರಿಗ್ ದುಃಖ ಇಲ್ರಿ, ಯಾರಿಗ್ ಪರಿಸ್ಥಿತಿ ಇಲ್ರಿ. ಸೊ ಖುಷಿ ನಾವೇನ್ ತಿಳ್ಕೊತೇವೆ ಅಂದ್ರೆ ಹಾ ಈ ಪರಿಸ್ಥಿತಿ ಹೋಗ್ಬಿಡ್ಬೇಕು ನೋಡ್ರಿ, ಇದು ಒಂದ್ ದೊಡ್ಡ ದುಃಖದ ಗುಡ್ಡ ಬಂದೈತ್ರಿ, ಇದು ಒಂದ್ ಹೋತಂದ್ರ ತಿಳ್ಕೊರಿ ಖುಷಿ ಸಿಗ್ತೈತಿ. ಅದು ಹೋಗೋದಿಲ್ರಿ. ಹೆಂಗ ನದಿ ಬತ್ತುದಿಲ್ಲ ಹಂಗ ಪರಿಸ್ಥಿತಿ ಹೋಗೋದಿಲ್ಲ. ಅವ್ರ ಏನ್ ಹೇಳ್ತಾರ ಅಂದ್ರೆ ಇದ ನದಿಯ ಮೇಲೆ ನಾವ್ ದಾರಿ ಹುಡ್ಕೊಂಡು ಹೋಗ್ಬೇಕು. ಹಂಗ ದುಃಖ ಪರಿಸ್ಥಿತಿ ಬಂದಿರುವ ಸಮಯದಲ್ಲಿ ನಾವ್ ಇದ್ರೋಗನ ಬೇರೆ ದಾರಿ ಹುಡುಕ್ಬೇಕು. ನಾ ಹೇಗೆ ಖುಷಿ ಇರ್ಲಿಕ್ಕೆ ಸಾಧ್ಯವಿದೆ ಹೊರತು ಪರಿಸ್ಥಿತಿ ಹೋದ್ಮೇಲೆ ಇದು ಸಿಚುವೇಶನ್ ಹೋದ್ಮೇಲೆ ಅವಾಗ ನಂಗೆ ಖುಷಿ ಸಿಗ್ತೈತಿ ಸಾಧ್ಯನೇ ಇಲ್ಲ ಅಂತ ಅಕ್ಕೋರ್ ಹೇಳಿದ್ರಿ. ಮತ್ತ ಅಕ್ಕೋರ್ ಏನ್ ಹೇಳಿದ್ರ ಅಂದ್ರ ಯಾವುದೋ ಒಂದ ಮಾತನ್ನ ನಾವ್ ಏನ್ ಹಿಡ್ಕೊಂಡ್ ಕೂತಿರ್ತೀವಿ ಅದಕ್ ಒಂದ ಮಾತು ಅನ್ನೋದು ಬರೀ ಚೋಡೋ ಚೂಟೆ ಆಗೇ ಬಡೋ, ಬೀಡ್ರಿ ಮರೀರಿ ಮುಂದ್ ಹೋಗ್ರಿ, ಬೀಡ್ರಿ ಮರೀರಿ ಮುಂದ್ ಹೋಗ್ರಿ. ಹಿಂಗ ಆಕಾಶ್ ಕಡೆ ಕೈ ಮಾಡುದ್ರಿ, ಕೈ ಮಾಡಿ ಅವ್ರ ಏನ್ ಹೇಳ್ತಾರಂದ್ರ ಬೇಡ್ರಿ ಮರ್ತ್ ಬಿಡ್ರಿ, ಬೇಡ್ರಿ ಮರ್ತ್ ಬಿಡ್ರಿ, ನಡಿರಿ ಮುಂದ್ ಹೋಗೋಣ. ಹೇಗೆ ಒಂದ್ ನದಿಯೊಳಗ ನೀವ್ ಕೈ ತಕ್ಕೊಂಡ್ರ ಇನ್ನೊಂದ್ಸಲ ನೀವ್ ಕೈ ತಕ್ಕೊಂಡ್ ಹೋಗೋದ್ರಿಂದ ಅದ ನೀರ್ ಇರೋದಿಲ್ಲ. ಹಂಗ ಜೀವನದಲ್ಲಿ ಪರಿಸ್ಥಿತಿಗಳು ಒಂದ್ ಆದ ನಂತರ ಒಂದು ಬರ್ತಾನೆ ಇರ್ತವೆ. ಯಾವುದು ಒಂದ್ಸಲ ಬಂದಿರುವಂತ ಪರಿಸ್ಥಿತಿ ಇನ್ನೊಂದ್ಸಲ ಬರುವುದಿಲ್ರಿ. ಆದ್ರ ಆ ಬಂದು ಹೋಗಿರೋ ಪರಿಸ್ಥಿತಿಯನ್ನ ನನ್ನ ಮನಸ್ಸಿನಲ್ಲಿ ಇದ್ಕೊಂಡು ಪದೇ ಪದೇ ಮೆಲ್ಲಕ್ ಹಾಕೊಂಡು ದುಃಖಿ ಆಗ್ತಿರ್ತೇನ್ರಿ. ಒಂದ್ಸಲ ಆಗಿರುವ ಘಟನೆ ಇನ್ನೊಂದ್ಸಲ ಆಗಲು ಸಾಧ್ಯನೇ ಇಲ್ಲ. ಯಾವುದೇ ಪರಿಸ್ಥಿತಿ ಬಂದಿದೆ ಅಂದ್ರೆ ನಿಮ್ಮ ಅನುಕೂಲ ಪ್ರಕಾರ ನಡೀತಾ ಇಲ್ಲಂದ್ರೆ ನಾವು ತಿಳ್ಕೋಬೇಕು ಭಗವಂತ ನಮ್ಮನ್ನ ತಯಾರು ಮಾಡ್ಲಿಕ್ಕೆ ಈ ಸಿಚುವೇಶನ್ ಅನ್ನ, ಈ ಪರಿಸ್ಥಿತಿಯನ್ನ ತಂದಿದ್ದಾರೆ. ಅವ್ರು ಒಂದ್ ಮಾತು ಏನ್ ಹೇಳಿದ್ರಂದ್ರ ಎರಡೂ ಕೈಯನ್ನ ಈ ರೀತಿಯಾಗಿ ಇಟ್ಕೊಳ್ರಿ, ಒಂದ್ ಕೈಯಲ್ಲಿ ಮಾತು ಇಟ್ಕೊಳ್ರಿ, ಒಂದ್ ಕೈಯಲ್ಲಿ ಪರಿಸ್ಥಿತಿ ಇಟ್ಕೊಳ್ರಿ, ಇನ್ನೊಂದ್ ಕೈಯಲ್ಲಿ ಏನ್ ಇಟ್ಕೊಂಡ್ರಿ ಅಂದ್ರೆ ನೀವ್ ಇಟ್ಕೊಳ್ರಿ. ಅವಾಗ ನೀವ ಕೇಳ್ಕೊರಿ, ಮಾತು ದೊಡ್ಡದೋ ಏನ್ ನೀವ್ ದೊಡ್ಡೋರು, ಪರಿಸ್ಥಿತಿ ದೊಡ್ಡದೋ ಏನ್ ನೀವ್ ದೊಡ್ಡೋರು, ಕಷ್ಟಗಳ ದೊಡ್ಡದೋ ಏನ್ ನೀವ್ ದೊಡ್ಡವರು, ಯಾರೋ ದುಃಖವನ್ನ ಕೊಟ್ಟಿದ್ರು ಅದು ದೊಡ್ಡದೋ ಏನ್ ನೀವ್ ದೊಡ್ಡವರು. ಅದಕ್ಕೆ ಅವ್ರು ಏನ್ ಹೇಳ್ತಿದ್ರ ಅಂದ್ರ ಎರಡೂ ಕೈಯನ್ನ ಈ ರೀತಿ ಮೇಲೆ ಮಾಡ್ರಿ, ಮೇಲೆ ಮಾಡಿ ಒಂದ್ ಮಾತು ಹೇಳ್ತಿದ್ರು. ಅವ್ರು ಏನ್ ಹೇಳಿದ್ರ ಅಂದ್ರ ನಾನು ಶಕ್ತಿಶಾಲಿ ಆತ್ಮ, ಮಾತಿನಕ್ಕಿಂತನೂ ದೊಡ್ಡೋಳದೇನಿ, ದುಃಖ ಅಂತ ಗುಡ್ಡಕ್ಕಿಂತನೂ ನಾ ದೊಡ್ಡೋಳದೇನಿ, ಪರಿಸ್ಥಿತಿಗಿಂತಲೂ ದೊಡ್ಡೋಳು ನಾನಾಗಿದ್ದೀನಿ, ಮಾತಿನಕ್ಕಿಂತ ದೊಡ್ಡೋಳು ನಾನಾಗಿದ್ದೀನಿ, ಪರಿಸ್ಥಿತಿಗಿಂತ ದೊಡ್ಡೋಳು ನಾನಾಗಿದ್ದೀನಿ, ಕಷ್ಟಗಳಿಗಿಂತನೂ ದೊಡ್ಡೋಳು ನಾನಾಗಿದ್ದೀನಿ. ಈ ರೀತಿಯಾಗಿ ಆಕಾಶ್ ಕಡೆ ನೋಡಿ ಮುಂಜಾನೆ ಎದ್ಕೊಳ್ಳಿ ಹೇಳ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಸರ್ವಶಕ್ತಿಮಾನ್ ಆತ್ಮ ಆಗಿದ್ದೀವ್ರಿ. ಭಗವಂತ ನಮ್ ಜೊತೆಗಿರೋ ಕಾರಣದಿಂದ ಪರಿಸ್ಥಿತಿಗಳು ಎಂಥ ದೊಡ್ಡದಿದ್ರು ನಾ ದೊಡ್ಡಕ್ಕದೇನಿ. ನಾವು ಪರಿಸ್ಥಿತಿಗಳನ್ನ ಮಾತನ್ನ ಅವ್ರು ನನಗೆ ಹಂಗೆ ಹೇಳಿದ್ರಲ್ಲ ಅಂತ ಅದನ್ನ ನಾ ದೊಡ್ಡ ಮಾಡ್ನಿ ಅಂದ್ರ ನಾ ಎಂದಿಗೂ ಜೀವನದಲ್ಲಿ ಮುಂದುವರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವ್ರು ಹೇಳಿದ್ರು. ಮತ್ ಅವ್ರು ಏನ್ ಹೇಳಿದ್ರಂದ್ರೆ ಅವರು ವಿಡಿಯೋ ತೋರ್ಸಿದ್ರಿ. ಆ ವಿಡಿಯೋದಲ್ಲಿ ಒಂದ್ ಸಣ್ಣ ಮಗು ಇತ್ರಿ. ಆ ವಿಡಿಯೋ ಸಣ್ಣ ಮಗುವಾಗ ಪರಮಾತ್ಮ ಅವ್ರ ತಲೆ ಮೇಲೆ ಅದನ್ರಿ. ಮತ್ತೆ ಈ ಕಡೆ ಎಲ್ಲಾ ಕಡೆದಿಂದ ಖುಷಿಯ ಕಾರಂಜಿಯಂತೆ ಕಿರಣಗಳು ಬೀಳ್ತಾ ಇತ್ತು. ಅದಕ್ಕೆ ಅವ್ರು ಒಂದು ಕಾಮೆಂಟ್ರಿ ಕೊಟ್ರು. ಏನ್ ಕಾಮೆಂಟ್ರಿ ಕೊಟ್ರು ಅಂದ್ರೆ ಎಲ್ಲಾರು ಕಣ್ ಮುಚ್ಕೊ ಅಂತ ಹೇಳಿದ್ರಿ. ಕಣ್ ಮುಚ್ಕೊಂಡ್ವಿ. ಎಲ್ಲಾರು ಅನುಭವ ಮಾಡ್ಕೊಳ್ರಿ, ನಾನು ಪರಂಪಿತ ಪರಮಾತ್ಮನ ಈಶ್ವರನ ಸಂತಾನನಾಗಿದ್ದೇನೆ. ಸ್ವಯಂ ಪರಂಪಿತ ಪರಮಾತ್ಮ ನನ್ನ ತಲೆಯ ಮೇಲಿದ್ದಾರೆ. ಅವರಿಂದ ಖುಷಿಯ ಸಾಗರನ ಖುಷಿಯ ಕಿರಣಗಳು ನನ್ನ ಮೇಲೆ ಸುರಿಸ್ತಾ ಇದ್ದಾರೆ. ನನ್ನಿಂದ ಖುಷಿಯ ಕಿರಣಗಳು ಕಾರಂಜಿಯಂತೆ ನನ್ನಿಂದ ಹೊರಗಡೆ ಹೋಗ್ತಾ ಇದೆ. ನೋಡ್ರಿ, ಪರಮಾತ್ಮ ನನ್ನ ತಲೆ ಮೇಲದರು, ಪರಮಾತ್ಮನ ಖುಷಿಯ ಕಿರಣಗಳು ನನ್ನ ಬರ್ತಾ ಇದೆ. ನನ್ನಿಂದ ಆ ಖುಷಿಯ ಕಿರಣಗಳು
ಫೌಂಟೇನ್ ರೂಪದಲ್ಲಿ ಎಲ್ಲ ಕಡೆ ನನ್ನ ಸುತ್ತಲೂ ಖುಷಿಯ ಆಭಾಮಂಡಲ ತಯಾರಾಗ್ತಾ ಇದೆ. ನನ್ನಿಂದ ಖುಷಿಯ ಕಿರಣಗಳು ಕಾರಂಜಿಯಂತೆ ಹೊರಗೆ ಹೋಗ್ತಾ ಇದೆ. ಈ ರೀತಿಯಾಗಿ ಅನುಭವ ಮಾಡ್ಕೊಳ್ರಿ ಅಂತ ಹೇಳಿದ್ರಿ. ಭಾಳ ಚಂದ ಅನುಭವ ಮಾಡ್ಕೊಂಡ್ರು. ಅವ್ರು ಮತ್ತೆ ಹೇಳಿದರು ಏನಂತ, ಈ ರೀತಿ ನೀವು ಪ್ರತಿದಿನ 50 ಸಲ ನೀವು ಪ್ರಾಕ್ಟೀಸ್ ಮಾಡಿದ್ರಂದ್ರೆ ಅವ್ರು ಹೇಳ್ತಾರೋ ಡಿಪ್ರೆಷನ್ ಅಂತಹ ರೋಗ, ಓವರ್ ಥಿಂಕಿಂಗ್ ಅಂತಹ ರೋಗ ಎಲ್ಲ ಮುಕ್ತ ಆಕೈತಿ. ಡಿಪ್ರೆಷನ್ ಅಂದ್ರೆ ಏನು ಹೇಳ್ರಿ, ಉಮ್ಮಂಗ್ ಉತ್ಸಾಹ ಕಡಿಮೆ ಆಗೈತಿ, ಖುಷಿ ಕಡಿಮೆ ಆಗೈತಿ. ಸೊ ಖುಷಿದಿಂದ ಹೊರಗೆ, ಡಿಪ್ರೆಷನ್ದಿಂದ ಹೊರಗೆ ಬರ್ಬೇಕಂದ್ರೆ ಖುಷಿದಲ್ಲಿ ಇರಬೇಕು. ಆ ಖುಷಿ ಎಲ್ಲಿ ಸಿಗ್ತೈತೆ ಹೇಳ್ರಿ, ಒಬ್ಬ ನಿರಾಕಾರ ಪರಮಾತ್ಮ ಖುಷಿಯ ಸಾಗರ, ಆ ಪರಮಾತ್ಮನಿಂದನೇ ಸಿಗ್ತೈತಿ. ಮತ್ತು ಇವತ್ತು ಕೂಡ ನಿನ್ನೆ ದಿನ 2 ಕಾರ್ಡನ್ನು ಕೊಟ್ಟರು. ಈ 2 ಕಾರ್ಡ್ದಲ್ಲಿ ಭಾಳ ಚೆನ್ನಾಗಿ ಎಲ್ಲ ಬಂದಂಥ ಆಡಿಯನ್ಸ್ಗಳಿಗೆ ಇದನ್ನು ಕೊಟ್ಟಿದ್ರಿ. ಇದ್ರೊಳಗೆ ಏನಿತ್ತು ಗೊತ್ತೇನ್ರಿ, ನಾನು ಖುಷಿಯ ಸಾಗರ ಪರಮಾತ್ಮನ ಸಂತಾನನಾಗಿದ್ದೇನೆ, ಖುಷಿಯ ಖಜಾನೆಯ ಮಾಲೀಕನಾಗಿದ್ದೇನೆ, ನಾನು ಕೊನೆಯ ಉಸಿರು ಇರುವವರೆಗೂ ಖುಷಿಯಿಂದಲೇ ಇರುತ್ತೇನೆ. ಅವ್ರು ಒಂದು ಮಾತು ಹೇಳ್ತಿದ್ರಿ, ಏನು ಹೇಳ್ತಿದ್ರಿ ಅಂದ್ರೆ, ಖುಷಿ ನನ್ನ ಪ್ರಾಪರ್ಟಿ ಇದೆ, ಖುಷಿ ನನ್ನ ಖಜಾನೆ ಇದೆ, ಖುಷಿ ಎಲ್ಲರಿಗಿಂತನೂ ದೊಡ್ಡ ಆಸ್ತಿ ಇದೆ, ಅದು ಪರಮಾತ್ಮನ ಆಸ್ತಿ ನನಗೆ ಸಿಕ್ಕಿದೆ. ಅವ್ರು ಒಂದು ಮಾತು ಹೇಳಿದ್ರಿ, ಏನು ಬೇಕಾದಾಗಲಿ ಖುಷಿ ಬಿಟ್ಟು ಕೊಡಬೇಡ್ರಿ, ಯಾಕಂದ್ರೆ ಖುಷಿಯ ರಿಮೋಟ್ ಕಂಟ್ರೋಲ್ ನಿಮ್ಮ ಕೈಯಾಗೈತಿ. ಅದನ್ನು ಮತ್ತೊಬ್ಬರ ಕೈಯಾಗ ಕೊಟ್ಟು ನಿಮ್ಮ ಖುಷಿಯನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡ್ರಿ ಅಂದ್ರೆ ಅವ್ರು. ಅದಕ್ಕೆ ಸದಾ ಇದನ್ನು ಅವ್ರು ಹೇಳಿದರು, ಇದನ್ನು ಸ್ವಮಾನವನ್ನು 50 ಸಲ ನೀವು ಬರೆದಿದ್ದೇ ಆದರೆ ನೀವು ಡಿಪ್ರೆಷನ್ ಎಂಥ ಅಡಿಕ್ಟ್ ಇರ್ಬೋದು, ಬೇರೆ ಜೊತೆ ಅಡಿಕ್ಟ್ ಇರ್ಬೋದು, ಅದು ಸಹಿತ ಕೂಡ ಹೋಗ್ತಿತ್ತು ಅಂತ ಹೇಳಿದ್ರು. ಏನ್ರಿ, ನಾ ಖುಷಿಯ ಸಾಗರ ಪರಮಾತ್ಮನ ಸಂತಾನನಾಗಿದ್ದೇನೆ ಮತ್ತು ಖುಷಿಯ ಖಜಾನೆಯ ಮಾಲಕನಾಗಿದ್ದೇನೆ, ಕೊನೆ ಉಸಿರುವರೆಗೂ ನಾ ಖುಷಿಯಿಂದಲೇ ಇರುತ್ತೇನೆ, ಕೊನೆಯ ಉಸಿರು ಇರುವ ತನಕನೂ ನಾವು ಖುಷಿಯಿಂದಲೇ ಇರುತ್ತೇನೆ. ಮತ್ತು ಅವ್ರು ಇದು ಒಂದು ಇನ್ನೊಂದು ಕಾರ್ಡ್ ಕೊಟ್ಟಿದ್ರೆ, ಅದ್ರ ಕಾರ್ಡ್ನಾಗ ಏನಿತ್ತಂದ್ರೆ, ನಾ ಸದಾ ಖುಷಿಯಲ್ಲಿ ಇರುತ್ತೇನೆ, ಖುಷಿಯನ್ನು ಹಂಚುತ್ತೇನೆ. ಇದು ನನ್ನ ಪಕ್ಕಾ ಪ್ರತಿಜ್ಞೆ ಆಗಿದೆ. ಏನು ಪಕ್ಕಾ ಪ್ರತಿಜ್ಞೆ ರೀ, ನಾ ಸದಾ ಖುಷಿಯಲ್ಲಿ ಇರುತ್ತೇನೆ, ಬೇರೆಯವ್ರಿಗೆ ಸದಾ ಖುಷಿಯನ್ನು ಹಂಚುತ್ತೇನೆ. ಇದು ಸದಾ ಪಕ್ಕಾ ಪ್ರಾಮಿಸ್ ಮಾಡಿರಿ. ನಾವು ಹೇಳ್ತಿರ್ತೇವೆ, ಇದು ನಾವು ಭಾಳ ಪಕ್ಕಾ ಪ್ರತಿಜ್ಞೆ ಮಾಡೇವ್ರಿ, ಶಿವರಾತ್ರಿಗೆ ನಾವು ವ್ರತ ಹಿಡ್ಕೊಂಡೇವ್ರಿ, ಅದು ಪಕ್ಕಾ ಪ್ರತಿಜ್ಞೆ ರೀ. ಪ್ರತಿ ವರ್ಷ ನಾವು ಶಿವರಾತ್ರಿ ಉಪವಾಸ ಇರ್ತೇವೆ. ಹಂಗೆ ಬಾಬಾ ಹೇಳ್ತಾರೆ, ಹಂಗೆ ಅಕ್ಕೋರವ್ರು ಪೂನಂ ಬೆಂಜಿ ಅವ್ರು ಹೇಳ್ತಿದ್ರು, ಏನು ಹೇಳ್ತಾರೆ, ಇದು ಪಕ್ಕಾ ಪ್ರತಿಜ್ಞೆ ಮಾಡ್ಕೋರಿ. ಏನು ಪ್ರತಿಜ್ಞೆ ಮಾಡ್ಕೋರಿ, ಏನು ಬೇಕಾದ ಆಗಲಿ ನಾ ಖುಷಿಯೋಗಿ ಇರ್ತೀನಿ, ಬೇರೆಯವರಿಗೆ ಖುಷಿಯನ್ನು ಹಂಚ್ತೀನಿ, ನಾ ಖುಷಿಯೋಗಿ ಇರ್ತೀನಿ, ಬೇರೆಯವ್ರ ಖುಷಿಯನ್ನು ಹಂಚ್ತೀನಿ. ಇಷ್ಟಾದ್ರೆ ಆಮೇಲೆ ಲಾಸ್ಟಿಗೆ ಇನ್ನೊಂದವ್ರು ಮಾಡಿಸಿದ್ರು. ಅವ್ರು ಏನು ಹೇಳಿದ್ರು ಅಂದ್ರೆ, ಎಷ್ಟೋ ನಾವು ಮಾತು ಬಿಟ್ಟಿರ್ತೀವಿ, ಡಿಪ್ರೆಷನ್ನಾಗ ಹೋಗಿರ್ತೇವಿ, ದುಃಖಿ ಆಗ್ತಿರ್ತೇವಿ, ಜಗಳಾಡಿರ್ತೇವಿ. ಅದರಿಂದ ಎಲ್ಲದರಿಂದನೂ ಹೊರಗೆ ಬರ್ಬೇಕಂದ್ರೆ ಅವರು ಭಾಳ ಒಂದು ಮಾತು ಹೇಳಿದ್ರು, ಖುಷಿಯೋಗಿ ಸದಾ ಇರ್ಬೇಕಂದ್ರೆ, ನಿರಂತರ ಖುಷಿ ಇರ್ಬೇಕಂದ್ರೆ ಕ್ಷಮಾ ಕೇಳ್ರಿ, ಕ್ಷಮಾ ಮಾಡ್ರಿ. ಕ್ಷಮಾ ಕೇಳ್ರಿ, ಕ್ಷಮಾ ಮಾಡ್ರಿ. ಅವ್ರು ಒಂದು ಮಾತು ಹೇಳಿದ್ರು, ಕ್ಷಮಾ ಮಾಡ್ಬೇಕಾದ್ರೆ ಅಹಂಕಾರನೂ ಅಡ್ಡು ಬರ್ಬೋದು, ಆದ್ರೆ ಕ್ಷಮಾ ಕೇಳಬೇಕಾದ್ರೆ ಅಹಂಕಾರ ಅಡ್ಡು ಬರ್ತೈತಿ ಅಂದ್ರು. ಭಲೆ ನಿಮ್ದೇನೂ ತಪ್ಪಿರ್ಲಿಲ್ಲ ಅಂದ್ರು ಕ್ಷಮಾ ಕೇಳ್ರಿ ಮತ್ತು ಕ್ಷಮಾ ಮಾಡ್ರಿ. ಅದಕ್ಕೆ ಅವ್ರು ನಮಗೊಂದು ಬ್ಯೂಟಿಫುಲ್ ಮೆಡಿಟೇಷನ್ ಕಾಮೆಂಟ್ರಿ ಕೊಟ್ಟು ಮಾಡಿಸಿದ್ರಿ. ಅವ್ರು ಏನು ಹೇಳಿದ್ರಂದ್ರೆ, ಈ ರೀತಿ ಕೈ ಮುತ್ಕೊಳ್ರಿ, ಎಲ್ಲರಿಗೂ ಮಾಡಿಸ್ಲಿಕ್ಕೆ ಹಚ್ಚಿದ್ರಿ. ಕೈ ಮುಗೀರಿ ಎಲ್ಲರೂ, ಈ ರೀತಿ ಕೈ ಮುಗಿದು ಕಣ್ಣನ್ನು ಮುಚ್ಚಿ ಕೇಳಿದ್ರು ಏನಂತ, ಯಾವ ವ್ಯಕ್ತಿಯ ಜೊತೆ ನಿಮಗೆ ಭಾಳ ತ್ರಾಸಾಗಿದೆ, ನಿಮಗೆ ಭಾಳ ಕಷ್ಟ ಕೊಟ್ಟಾರೋ, ನಿಮ್ಗೆ ತಪ್ಪಿರಲಿಲ್ಲ ಅಂದರೂ ಅವ್ರು ನಿಮ್ಗೆ ಮಾಡಿದ್ದಾರೆ, ಅಂಥ ವ್ಯಕ್ತಿಯನ್ನು ನೆನಪು ಮಾಡ್ಕೊಳ್ರಿ. ನೆನಪು ಮಾಡಿಕೊಂಡು ಅವರಿಗೆ ಹೃದಯದಿಂದ ಕ್ಷಮಾ ಕೇಳ್ರಿ.
ನನ್ನಿಂದ ಏನಾದರೂ ತಪ್ಪಾಗಿತ್ತಂದ್ರ ಕ್ಷಮಾ ಮಾಡ್ರಿ. ಮತ್ತು ನಾನ್ ನಿಮಗೇನಾದರೂ ದುಃಖ ಕೊಟ್ಟಿದ್ರೆ ಅಥವಾ ನೀವೇನಾದರೂ ನನಗೆ ದುಃಖ ಕೊಟ್ಟಿದ್ದರೆ ನಾನು ಹೃದಯದಿಂದ ನಿಮ್ಗೆ ಕ್ಷಮಾ ಮಾಡ್ತೇನೆ. ಈ ರೀತಿ ಅವ್ರು ಹೇಳಲಿಕ್ಕೆ ಹಚ್ಚಿದ್ರು. ಅವ್ರು ಒಂದು ಮಾತು ಹೇಳಿದ್ರು, ಎಲ್ಲ ಆತ್ಮಗಳಿಗೆ ಶುಭ ಭಾವನೆ ಶುಭ ಕಾಮನೆಯನ್ನ ಕೊಡ್ರಿ, ಎಲ್ಲ ಆತ್ಮಗಳನ್ನ ಕ್ಷಮಾ ಮಾಡ್ರಿ ಅಂದರು. ಎಷ್ಟು ನೀವು ಅವರಿಗೆ ಕ್ಷಮಾ ಮಾಡ್ತೀರಿ ನೀವು ಖುಷಿ ಇರ್ತೀರಿ. ಮತ್ತು ಅವ್ರು ಒಂದು ಮಾತು ಹೇಳಿದ್ರು, ಇವತ್ತು ಯಾರು ನೀವು ಅವ್ರ ಜೊತೆ ಮಾತು ಬಿಟ್ಟಿರಲ್ಲ ಇದೇ ಊರ್ದವ್ರಿದ್ರೆ ಅವ್ರಿಗೆ ಹೋಗಿ ಮನೆಗೆ ಹೋಗಿ ಹಿಂಗೆ ರಿಂಗ್ ಬೆಲ್ ಮಾಡಿ ಅವ್ರಿಗೆ ಹೋಗಿ ಹಿಂಗಿಂಗ್ ಪ್ರೋಗ್ರಾಮ್ ನಡೆದೈತಿ ಇಲ್ಲಿ ಜಮಖಂಡಿ ಒಳಗೆ, ನೀವೆಲ್ಲರೂ ಇಲ್ಲಿ ಬರ್ರಿ ಅಂತ ಅವ್ರಿಗೆ ಹೇಳ್ರಿ ಅಂತ ಅಂದಾಗ ಅವಾಗ ನೀವು ಅವ್ರು ಕರ್ಕೊಂಡ್ ಬಂದ್ರಿ ಅಂತ ತಿಕ್ಕೋರಿ ಅಥವಾ ನೀವು ಹೋಗಿ ಅವ್ರಿಗೆ ತಪ್ಕೊಂಡ್ಬಿಟ್ರಿ ಅಂತ ಮುಗಿದ್ ಹೋಗ್ತೈತ್ರಿ. ಎಲ್ಲ ಆಗಿರುವಂತ ಘಟನೆ ಎಲ್ಲ ಮರೆತು ಬಿಡ್ತೇವಿ ಅಂತಂದ್ರಿ ಅವ್ರು. ಅದಕ್ಕ ಅವ್ರು ಮಾಡಿದ್ರಂತ್ರಿ. ಒಬ್ರು ಯಾರೋ ಅನ್ನೋರು ಇಲ್ಲೇ ಕುತ್ಕೊಂಡ ಪ್ರೋಗ್ರಾಮ್ ನಡೆಯೋ ಸಮಯದಲ್ಲಿ ಯಾರಿಗ ಅವ್ರ ಮಾತು ಬಿಟ್ಟಿದ್ರಲ್ರಿ ಭಾಳ ವರ್ಷದಿಂದ ಅವ್ರಿಗೆ ಸಾರಿ ಕೇಳಿದ್ರತ್. ಆಮೇಲೆ ಅಚಾನಕ್ ಊಟಕ್ಕೆ ಕರಿಬೇಕಂತ ಅಥವಾ ಈ ಪ್ರೋಗ್ರಾಮ್ಗೆ ಅವ್ರನ್ನು ಇನ್ವೈಟ್ ಮಾಡ್ಬೇಕಂತ ಅವ್ರ ಮನೆಗೆ ಹೋದ್ರತ್. ಬೆಲ್ ಹಾಕೊಳ್ಳೇನ ಅವ್ರ ಅಂಕಲ್ ಯಾರ ಜೊತೆ ಇವ್ರು ಮಾತು ಬಿಟ್ಟಿದ್ರಲ್ರಿ ಓಪನ್ ಮಾಡಿದ್ರಂತ. ಓಪನ್ ಮಾಡ್ಕೊಳ್ಳಿ ಆ ವ್ಯಕ್ತಿ ನೋಡ್ಕೊಳ್ಳಿ ಇವ್ರು ತಪ್ಕೊಂಡೇ ಬಿಟ್ರಂತ್ರಿ. ಇವ್ರು ಏನು ಇನ್ನ ಅಂದಿಲ್ರಿ ಹಿಂಗ ಬ್ರಹ್ಮಕುಮಾರಿ ಪ್ರೋಗ್ರಾಮ್ ಐತಿ ಅಥವಾ ನಾನ್ ನಿನಗೆ ಏನಾದ್ರೂ ಹಿಂದ ಮಾಡಿದ್ನಿ ಅಂದ್ರ ತಪ್ಪು ಮಾಡಿದ್ನಿ ಅಂದ್ರ ಸಾರಿ ಏನೂ ಇಲ್ಲ. ಬರೀ ಇಲ್ಲಿ ಪ್ರೋಗ್ರಾಮ್ನಾಗ ಸಾರಿ ಕೇಳಿದ್ರಿ ನೋಡ್ರಿ. ಇಲ್ಲಿ ಪ್ರೋಗ್ರಾಮ್ನಾಗ ಅವ್ರು ಸಾರಿ ಕೇಳಿದ್ರು ಅವ್ರಿಗೆ ಹೋಗಿ ಟಚ್ ಆಗಿತ್ ನೋಡ್ರಿ. ಹಂಗಾರಿ ಜೀವನ ಭಾಳ ಸಂದ ಐತ್ರಿ. ಎಲ್ಲಾರ ಜೊತೆ ಖುಷಿ ಇರೋನಲ್ರಿ, ಎಲ್ಲಾರ ಜೊತೆ ಚಂದ ಇರೋನಲ್ರಿ. ಮತ್ತ ಅವ್ರ ಒಂದ್ ಮಾತು ಹೇಳಿದ್ರು, ಯಾರೋ ನಮ್ ಜೊತೆ ಅವ್ರು ಇನ್ನೊಂದು ಮಾತು ಹೇಳಿದ್ರಿ, ಹೆಂಗ ಗುಳ್ಗಿಗಳದಾವ ಹೋಮಿಯೋಪತಿ ಅಲೋಪತಿ ನ್ಯಾಚುರೋಪತಿ ಹಂಗ ಎಲ್ಲಾರ ಮೇಲೂ ಸಿಂಪತಿ ಇರ್ಲಿ ಅಂತ ಹೇಳ್ತಿದ್ರಿ. ಸಿಂಪತಿ ಇಟ್ಕೊಡ್ರಿ ಎಲ್ಲಾರ ಮೇಲೂ. ಮತ್ ಅಕ್ಕೋರ್ ಒಂದ್ ಮಾತು ಹೇಳಿದ್ರು, ಫಿಲ್ಮ್ ಎಲ್ಲ ಒಂದ ರೀತಿ ಇರಂಗಿಲ್ಲ, ಒಂದು ಬರ್ತೈತಿ ಒಂದು ಹೋಗ್ತೈತಿ, ಹೌದಾ? ಅದೇ ರೀತಿಯಾಗಿ ನೋಡ್ರಿ ಯಾವಾಗ್ಲೂ ದುಃಖದ ಸಿಚುವೇಶನ್ಸ್ ಇರ್ತಾವನ್ರಿ ಫಿಲ್ಮ್ನಾಗ, ಸುಖದ ಸಿಚುವೇಶನ್ಸ್ಗಳು ಇರ್ತಾವ. ಅದೇ ರೀತಿಯಾಗಿ ಅವ್ರು ಹೇಳಿದ್ರು, ಫಿಲ್ಮ್ ಐತಿದ ಇವತ್ತು ಬಂದೈತೆ ಅಂದ್ಮೇಲೆ ನಾಳೆ ಅದು ಇರೋದಿಲ್ಲ, ಅದಕ್ಕ ಖುಷಿಯಿಂದ ಈ ಫಿಲ್ಮ್ ಅನ್ನ ಆಚರಣೆ ಮಾಡ್ರಿ ಅಂದ್ರು. ಯಾರೋ ನಮ್ ಜೊತೆ ತಪ್ಪು ಮಾಡಿದ್ದಾರಂದ್ರೆ ಯಾವುದು ಕಾರಣ ಇಲ್ಲದ ಆಗಂಗಿಲ್ಲಂತ್ರಿ. ಕಾರಣ ಇರಾಕ ಬೇಕಂತ್ರಿ. ಕಾರಣ ಇದ್ದಾಗ ನಮ್ ಜೊತೆ ಹಂಗ ಆಕೈತಂತ್ರಿ. ಈಗ ನಾವ್ ಒಮ್ಮೆ ಅಂತಿರ್ತೇವೆ ನಮ್ದೇನು ತಪ್ಪಿರ್ಲಿಲ್ರಿ, ಅವರು ಒಂದ್ ದೊಡ್ಡ ಪರಿಸ್ಥಿತಿ ತಂದಿಟ್ರಿ, ಅವ್ರು ನಮಗ್ ಹಂಗ್ ಮಾಡ್ಬಿಟ್ರಿ ಅಂತ ಹೇಳ್ತೇವ್. ಕಾರಣ ಇಲ್ಲದ ಆಗುದಿಲ್ಲಂತ್ರಿ. ಸೊ ಕಾರಣ ಇದ್ದಾಗ ಹಂಗಾಗಿರ್ತೈತ್ರಿ. ಯಾವ್ದೋ ಪೂರ್ವ ಜನ್ಮದಲ್ಲಿ ನಾ ಅವ್ರ ಜೊತೆ ಏನೋ ಮಾಡಿದ್ನಿ. ಅವ್ರ ಒಂದ್ ಮಾತು ಹೇಳ್ತಾರೆ, ಬಿಳಿ ಬಾಲ್ ಒಗದ್ರ ಬಿಳಿ ಬಣ್ಣ ಬರ್ತೈತಿ, ಹಂಗ ಹಸಿರು ಬಾಲ್ ಒಗದ್ರ ಹಸಿರು ಬಣ್ಣ ಕೊಡ್ತೇವೆ. ನೀವ್ ಏನ್ ಕೊಟ್ಟಿರಲ್ಲ ಅದ ಹೊಳಸ್ ಸಿಗ್ತದೆ. ಈಗ ಒಂದ್ ವೇಳೆ ನಿಮ್ಮಲ್ಲಿ ಮನಸ್ಸಿನಲ್ಲಿ ಭಾವನೆ ಐತಿ ಅವ್ರ ಕೆಟ್ಟೋರು ಅಂತ, ಅದ ವ್ಯಕ್ತಿಗೂ ಅದ ಭಾವನೆ ಬರ್ತೈತಿ, ನೀವ್ ಕೆಟ್ಟೋರು ಅಂತ ಹೇಳಿ. ಈಗ ಅವರಲ್ಲಿ ನಮಗ್ ಒಳ್ಳೆ ಭಾವನೆ ಬರ್ಬೇಕಂದ್ರೆ ಅವ್ರಿಗೆ ಯಾಕ ಭಾವನೆ ಬರ್ತಾ ಇದೆ, ಏನೋ ಹಿಂದಿನ ನಂದ ಅವ್ರದ್ದು ಪೂರ್ವ ಜನ್ಮದ ಯಾವ್ದೋ ಕರ್ಮದ ಲೆಕ್ಕಾಚಾರ ಹಿಸಾಬ್ ಕಿತಾಬ್ ಐತಿ. ಆದ್ರೆ ಈ ಜನ್ಮದಲ್ಲಿ ಅವ್ರು ಹಂಗ್ ಮಾಡಿದಾರಂತ ನಾನು ಹೊಳ್ ಮಾಡಿದ್ನಿ ಅಂದ್ರೆ ಇದು ಮತ್ ಕಂಟಿನ್ಯೂ ಆಗೋದನೆ. ಅದಕ್ಕೆ ಇದು ಕಂಟಿನ್ಯೂ ಆಗ್ಬಾರ್ದಂದ್ರ ಅವ್ರ ಜೊತೆ ಬಹಳ ಪ್ರೀತಿಯಿಂದ ಶುಭ ಭಾವನೆ ಶುಭ ಕಾಮನೆ. ಅದಕ್ಕೆ ಅವ್ರು ಒಂದು ಬಾಳ ಚಂದ ಒಂದು ಹಾಡಾನು ಹಾಕಿದ್ರಿ. ಎಲ್ಲಾರ್ಗು ಹಿಂಗ್ ಕೈ ಮುಗಿದು ಒಂದ್ ಚಂದ ಹಾಡ ಹಾಡ್ಸಿದ್ರಿ. ಏನಂತ, ಸಬಕಾ ಮಂಗಳ ಸಬಕಾ ಮಂಗಳ सबका मंगल होए रे, सबका मंगल सबका मंगल सबका मंगल होए रे. ಅವ್ರಂದ್ರು ಮುಂಜಾನೆದ್ದು ರಾತ್ರಿ ಹೊತ್ತು ಎಲ್ಲರ ಪ್ರತಿನೂ ಮಂಗಳ ಬಯಸ್ರಿ, ಭಾಳ ಒಳ್ಳೇದನ್ನ ಬಯಸ್ರಿ, ಅವ್ರಿಗೆ ಚಲೋ ಆಗ್ಲಿ, ಅವ್ರದ್ದು ಭಾಳ ಒಳ್ಳೇದಾಗ್ಲಿ, ಖುಷಿ ಸಿಗ್ಲಿ, ಶಾಂತಿ ಸಿಗ್ಲಿ, ಈ ರೀತಿಯಾಗಿ ಮಂಗಳ ಬಯಸ್ರಿ. ಅವ್ರಿಗೆ ಮಂಗಳ ಬಯಸೋದ್ರಿಂದ ನಿಮ್ದು ಮಂಗಳ ಆಕೈತಿ.
ಅವ್ರು ಏನಾಗಿದೆ, ಅವ್ರು ನಿಮ್ಗೆ ಏನ್ ಮಾಡಿದ್ರಲ್ಲ ಅದನ್ನೆಲ್ಲ ಮರೆತ್ ಬಿಡ್ರಿ. ಮರೆತು ಸದಾ ಖುಷಿರಿ. ಖುಷಿ ಸಿಗ್ಬೇಕು ಅಥವಾ ಖುಷಿದಲ್ಲಿ ಇರ್ಬೇಕಂದ್ರೆ ಒಂದ್ ಎರಡ ಹಾದಿರಿ. ಒಳ್ಳೇದ್ ಬಯಸ್ರಿ, ಒಳ್ಳೇದ್ ಪಡ್ಕೊಳ್ತೀರಿ. ಎರಡನೇದು ಯಾರೇ ಏನ ಮಾಡ್ಲಿ ಅವರಿಗೆ ಕ್ಷಮ ಮಾಡ್ರಿ. ಮತ್ತ ಅವ್ರ ಇನ್ನೂ ಒಂದ್ ಮಾತು ಅವ್ರು ಹೇಳಿದ್ರು ಏನಂತ, ಹಿಂಗ್ ಕೈಯನ್ನ ಮ್ಯಾಗಿಟ್ಟು ಒಂದ್ ಮಾತು ಹೇಳುತ್ತ ಬರೀ, ಖುಷಿ ನನ್ನ ಖಜಾನೆ ಇದೆ, ಖುಷಿ ಮೇಲೆ ನನ್ನ ಅಧಿಕಾರ ಇದೆ, ಖುಷಿಯ ರಿಮೋಟ್ ನನ್ನ ಕೈಯಲ್ಲಿದೆ, ಖುಷಿಯ ರಿಮೋಟ್ ಬೇರೆಯವ್ರ ಕಡೆ ಇಲ್ಲ. ನಾ ಸದಾ ನಿರಂತರ ಖುಷಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆ. ಮತ್ತು ಅವರು ವಿಡಿಯೋದಲ್ಲಿ ಸಣ್ಣ ಸಣ್ಣ ಮಕ್ಕಳದು ಫೋಟೋವನ್ನ ತೋರಿಸಿದ್ರಿ. ಆ ಸಣ್ಣ ಸಣ್ಣ ಮಕ್ಕಳ ಫೋಟೋದಲ್ಲಿ ಸಣ್ಣ ಮುಖಗಳು ಎಷ್ಟು ಖುಷಿ ಖುಷಿ ನಗಾಕತ್ತಿದ್ರು ಹುಡುಗರು. ಎಲ್ಲ ಆಡಿಯನ್ಸ್ ಬಂದಿದ್ರಲ್ಲ, ಆ ಪಾಪು ನಗು ನೋಡಿ ಇವ್ರು ನಗ್ತಾ ಇದ್ರಿ. ಅವ್ರು ಯಾಕೆ ಅವ್ರ ಫೋಟೋ ತೋರ್ಸಿದ್ರ ಅಂದ್ರೆ, ವಿಡಿಯೋ ತೋರ್ಸ ಸಣ್ಣ ಸಣ್ಣ ಮಕ್ಕಳ ನಗು ಫೋಟೋ. ಯಾಕಂದ್ರೆ ನಾವು ಹಂಗಿದ್ವಿ. ಆ ಲೈಫನ್ನ, ಆ ಚೈಲ್ಡ್ಹುಡ್ ಡೇಸ್ ಅನ್ನ, ಆ ಬಾಲ್ಯದ ದಿನಗಳನ್ನ ನಾವು ಇಟ್ಟು ಖುಷಿಯಿಂದ ನಕ್ಕೋತಾನೆ ಇದ್ವಿ. ಈಗ ಎಷ್ಟ್ ಸಿಟ್ಟಿನವ್ರಾಗಿದ್ದೇವೆ, ಎಷ್ಟ್ ಟೆನ್ಷನ್ ಆಗಿ ಬಂದೆ. ಅದಕ್ಕೆ ಅವ್ರಂದ್ರು, ಇವೆಲ್ಲಾ ಮಕ್ಕಳ ವಿಡಿಯೋ ನೀವು ಚೂಸ್ ಮಾಡ್ಕೊರಿ, ನಿಮ್ಮ ಮುಖ ಹೆಂಗಿರ್ಬೇಕಂತ ಹೇಳಿ, ನೀವು ಅದೇ ರೀತಿ ಆಗ್ರಿ ಅಂತ ಅವ್ರು ಹೇಳ್ತಾ ಇದ್ರು. ಓಂ ಶಾಂತಿ ರೀ. ಥ್ಯಾಂಕ್ ಯು ರೀ.